ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ. ಅವರು ಆಟನ ಯಾವ ರೀತಿ ಆಡಬೇಕು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ನಾನು ಯಾವಾಗಲೂ ಹೇಳ್ತೀನಿ, ಇದು ಪ್ಲೇ, ಫನ್ ಪ್ಲೇ, ಬರೀ ಆಟ ಅಲ್ಲ, ಹುಡುಗಾಟ ಅಲ್ಲ. ಇದು ಒಂಥರ ಮೋಜಿನಾಟ. ಲೈಫ್ ಅನ್ನೋದು, ಜೀವನ ಒಂದು ಮೋಜಿನಾಟ ತರ ತಗೋಬೇಕು. ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ನೀವೇ ನರ್ಕನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರ. ಲೈಟ್ ಆಗಿ ತಗೋಬೇಕು, ಲೈಟ್ ಹಾರ್ಟೆಡ್ ಆಗಿ ತಗೋಬೇಕು. ಈಗ ಅವ್ರು ಹೇಳ್ತಾರೆ, ಈ ಪರಚೇತನ ಅಂತ ಏನ್ ಹೇಳ್ತೀವಿ ಅದರದ್ದು ಆಟ ಅದು. ಅದೇ ನಾವೇ ಎಲ್ಲ ಆಡ್ತಾ ಇಲ್ಲ. ದೇವರ ಲೀಲೆ, ದೇವರ ಆಟ, ಪರಚೇತನದ ಒಂದು ದೊಡ್ಡ ಆಟ ಅದು. ಅದು ಕೇಳಿ ಅಂತ ಹೇಳ್ತಾರೆ. ಕೇಳಿ ಅಂದ್ರೆ ಲೀಲೆ ಅಂತ, ಆಟ ಅಂತ. ನಮಗೊಂದು ಪಾಲ್ ಕೊಟ್ಟಿದ್ದಾನೆ ದೇವರು, ಒಂದು ಪಾತ್ರ ಕೊಟ್ಟಿದ್ದಾನೆ. ನೀವು ಅದಕ್ಕೆ ತಕ್ಕಂತೆ ಬಾಳೋದು, ಆ ಪಾತ್ರ ಮಾಡೋದು ನಮ್ಮ ಧರ್ಮ. ಆಟನೂ ಧರ್ಮ. ಆಟದಲ್ಲಿ ಆಟ ಅಂತ ಆಡೋದು ನಿಜವಾದ ಧರ್ಮ. ಅದನ್ನ ತಲೆಗೆ ಹಚ್ಕೊಳ್ದೆ ಪಾತ್ರಗಳನ್ನ ಯಾವ ರೀತಿ ಮಾಡಬೇಕು ಧರ್ಮದಲ್ಲಿ ಮಾಡೋದು ಸತ್ಪಾತ್ರವಾಗಿ, ಅದು ಧರ್ಮ. ನಾವು ಅದು ಬಿಟ್ಬಿಟ್ಟು ಗೋಳಾಡ್ತಾ ಇದ್ರೆ, ನೀನ್ ಪಾತ್ರದಲ್ಲಿ ಗೋಳಾಡಕ್ಕೆ ಅವನು ಖಂಡಿತ ಆಟ ಆಡ್ತಿಲ್ಲ. ಗೋಳಾಡಿಸ್ಬೇಕು ಅಂತಲೂ ಆಟ ಆಡ್ತಿಲ್ಲ. ನಮಗ್ ಪನಿಷ್ಮೆಂಟ್ ಕೊಡಬೇಕು ಅನ್ನೋದು ಅವನ ಉದ್ದೇಶ ಅಲ್ಲ. ಗೋಳಾಡಲು ಬೇಡ, ಅಯ್ಯೋ ಅನ್ಕೋಬೇಡ, ಲೋಲಾಗ್ತೀವೂ ಬೇಡ, ಅತೀ ಏನೋ ಒಂದು ಬಹಳ ಸಂತೋಷವಾಗಿರೋದು ಏನ್ ಬೇಕಿಲ್ಲ. ಬಾಳು ಒಂದು ಕೈ ಕಾಣದ ಕೈಯ ಆಟ ಅಲ್ವಾ. ಪರಚೇತನದ ಕೇಳಿ ಎಂದೆಣಿಸಿ, ಪರಚೇತನದ ಕೇಳಿ ಎಂದೆಣಿಸಿ, ಪಾಲಿಗನು ನೀನು ಅದರೊಳಗೆ ಎನಿಪಂತೆ ಬಾಳು. ಪಾಲಿಗನು ನೀನು ಅದರೊಳು ಎನಿಪಂತೆ ಬಾಳು. ಅದರಲ್ಲಿ ನಿನ್ ಪಾಲಿದೆ, ನೀನೊಂದು ರೋಲ್ ಇದೆ ಅಂತ ಮಾಡು. ಕೇಳಿಯು ಧರ್ಮವೇಲೋ ಮಂಕುತಿಮ್ಮ. ಈ ಆಟನೂ ಧರ್ಮನೇ, ಆಟದ ರೂಲ್ಸು ಧರ್ಮನೇ. ಆಡುವಾಗ ನಿನ್ನ ಪಾತ್ರವು ಧರ್ಮದ್ದೇ ಇರಲಿ, ಧರ್ಮಕ್ಕಾಗಿನೇ. ಸುಮ್ಮನೆ ಮಾಡು, ಗೋಳು ಹೊಡ್ಕೊಂಡ್ರೆ ಅದ ಧರ್ಮ. ನಾನೇ ಎಲ್ಲರೂ ಗೋಳ್ದಾಗ ನಾನು ಸಂತೋಷವಾಗಿದ್ದೀನಿ ಅಂತ ಲೋಲುಪ್ತಿಯೂ ಬೇಡ. ಅತಿ ಸಂತೋಷನೂ ಇಲ್ಲ, ಅಯ್ಯೋನೂ ಇಲ್ಲ. ಅಂದ್ರೆ ಅವನು ಯಾವಾಗ ನಾವು ಜೀವನನ ಅರ್ಥ ಮಾಡ್ಕೊಳ್ತೀವಿ, ಅವನ ಆಟದ ನಿಯಮನ ತಿಳ್ಕೊಳ್ತೀವಿ, ಅದಕ್ಕೆ ನಾವು ಬದ್ಧರಾಗಿ ನಡೀತೀವಿ, ಆ ಸೊಗಸನ್ನ, ಆಟದ ಸೊಗಸನ್ನ, ಆ ಮಜಾನ ಹೆಚ್ಚಿಸ್ತಾನೆ ಅವನು. ಅಂಥ ಖೇಲಿಗ ಅವನು, ಖೇಲಕನು ಅಂದ್ರೆ ಆಟ ಆಡ್ಸೋನು. ಆಟ ಆಡ್ಸೋನಿದಾನಲ್ಲ, ಅವನ ಆಟಕ್ಕೆ ಮಜಾ ಕೊಡ್ತಾನೆ. ಬಾಳ ಸಿರಿ ಸೊಗಸುಗಳ ಪೆರ್ಚಿಪನು ಹೆಚ್ಚು ಮಾಡ್ತಾನೆ, ಹಿರಿದನ್ನಾಗಿ ಮಾಡ್ತಾನೆ. ಅದು ಬಿಟ್ಬಿಟ್ಟು ನಾವು ಆಡದೇನೆ ಇದ್ರೆ, ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ. ಆಟ ಆಡಿದ್ರೇನೆ ತಾನೇ ಮಜಾ ಗೊತ್ತಾಗೋದು, ನೋಡಿದವ್ರಿಗೆ ಗೊತ್ತಾಗಲ್ಲ. ಆಡ್ಬೇಕು ನಾವು. ಬರೀ ಬೇರೆಯವ್ರು ಆಡೋದು ನೋಡ್ಬಿಟ್ಟು ಅವ್ರು ಹಂಗಾಡ್ಲಿಲ್ಲ, ಹಿಂಗಾಡ್ಲಿಲ್ಲ, ರೂಲ್ಸ್ ಫಾಲೋ ಮಾಡ್ಲಿಲ್ಲ, ಅವ್ರು ಸರಿಗಿಲ್ಲ, ಇದು ಸರಿಗಿಲ್ಲ ಅನ್ನೋ ಬಂದು ನೀನ್ ರೂಲ್ಸ್ ನಲ್ಲಿ ನೀನ್ ಆಡಿ ನೋಡು. ಕೀಳದೆನಿಪ ಯಾರು ಈ ಆಟನ ಅಯ್ಯೋ ಕೀಳು ಅಂತ ಅನ್ಕೋತಾರೋ, ಅಯ್ಯೋ ನಮ್ಗೆ ಸಾಕಾಗಿದೆ, ಏನ್ ಆಟನೋ, ಏನ್ ಸುಡುಗಾಡೋ, ಯಾರು ಇದನ್ನ ಮಾಡಿದ್ರು, ಯಾರು ಮಾಡೋದು ಬರೆದ್ರು ಒಣಕೊಂಡು ಹಾಗೆ ಮಾಡೋನೆ ಮಂಕ ಅಲ್ವಾ, ಅವನ್ ಜಾಣ ಅಲ್ಲ, ಅವನೇ ಕಲ್ಲೆದೆಗ. ಅವನು ಆಟ ಆಡಕ್ ಬರ್ತಾಯಿಲ್ಲ. ಕಲ್ಲೆದೆ ಇದ್ದವ್ರು ಆಟ ಆಡಲ್ಲ. ನಿನಗೂ ತೋಳಿದೆ, ತೋಳಬಲ ತೋರಿಸು ಆಟದಲ್ಲಿ, ಆಡು. ಇಲ್ಲ ನಿನ್ ತೋಳ್ಬಲ ಇಲ್ವಾ, ತಿಳಿವಿದೆ ಅಲ್ವಾ, ಅರಿವಿದೆ ಅಲ್ವಾ, ಅದ್ರಲ್ಲಿ ಆಡು. ಮನಸ್ಸಿದೆ ಅಲ್ಲ, ಅದ್ರಲ್ಲಿ ಆಡು. ಎರಡೂ ಇಲ್ವಾ, ಮಾತಾಡಕ್ ಬರುತ್ತಾ, ನುಡಿಯಿಂದ ಆಡು. ಜಗದ ಇರವನ್ನ ತಿಳ್ಕೊ. ಮೇಲೆ ಕೂತಿದಾನಲ್ಲೇ ಅವನು ರಸಿಕ. ಅದು ಅರಿವು ನಿನಗೆ ಬರಲಿ. ಮೇಲಿನಿಪವನೇ ರಸಿಕ. ಅಂದ್ರೆ ಇದು ಕೀಳು ಅಲ್ಲ, ಇದು ಅವನ ಮೇಲಿನವನು ಆಡಿಸ್ತಾ ಇದ್ದಾನೆ. ಕೈ ಕಾಣದೇ ಇರೋ ಕೈ ಅಂತ ಯಾರು ಇದು ಜೀವನ ಅನ್ನೋದು ಬಹಳ ಹಿರಿಮೆಯದು, ಇದು ಮೇಲಿಂದು ಉತ್ತಮವಾದದ್ದು ಅಂತ ಯಾರು ಗಣನೆಗೆ ತಗೊಳ್ಕೊಳ್ತಾರೆ ಅವನೇ ರಸಿಕ. ಜೀವನದಲ್ಲಿ ರಸಿಕತೆ ಬರೋದು ಯಾವಾಗ ಅಂದ್ರೆ ನೀವು ಭಾಗವಹಿಸಿದಾಗಲೇ ನಿಮಗೆ ಗೊತ್ತಾಗೋದು ಅದು ಆಟ ಅಂತ. ಅದು ಸರಿಯಾದ ರೀತಿಯಲ್ಲಿ ಭಾಗವಹಿಸೋದು, ಅದು ಫೋರ್ಸಿಬಲ್ ಆಗಲ್ಲ, ಇಷ್ಟಪಟ್ಟು ಭಾಗವಹಿಸೋದು. ಬಾಳ ಸಿರಿ ಸೊಗಸುಗಳ ಪರ್ಚಿಪನು ಖೇಲಕನು
ಕೇಳಿ ಕೀಳದೆನಿಪನೊರಟ ಮಂಕ ಕಲ್ಲೆದೆಗ ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದಿರವ ಮೇಲೆ ನಿಪ ಅವನೇ ರಸಿಕ ಮಂಕುತಿಮ್ಮ. ಜಗದ ಇರುವಿಕೆ ಹಿರಿಮೆಯದು. ನಾವಿಲ್ಲಿರೋದೇನೆ ಹಿರಿಮೆ, ಇಲ್ಲಿ ನಡೀತಾ ಇರೋದೇ ಹಿರಿಮೆ, ಈ ಆಟನೂ ಹಿರಿಮೆ. ಆಡಿದ್ರೆ ಮಜಾ ಅಂತ ತಿಳ್ಕೊಂಡವನೇ ರಸಿಕ. ನಾವು ಬಾಳನ್ನ ಹಳಿತೀವಿ. ಇದನ್ನ ಗೊತ್ತಿಲ್ಲದೆ ಇರೋರು ಯಾವಾಗಲೂ ಹಳಿತಾ ಇರೋದು, ಗೋಳು ಕರೀತಾ ಇರೋದು. ಏನೇ ಆದ್ರೂ ನಮ್ಮ ಜೀವನ ನಾವು ಮಾಡಲೇಬೇಕಾ? ಹುಟ್ಟಿದ್ದಾಯ್ತು, ಸಾಯೋವರೆಗೂ ಜೀವನ ಮಾಡಲೇಬೇಕಾ? ತಪ್ಪಿಸ್ಕೊಂಡು ಹೋಗಕ್ಕಾಗತ್ತಾ? ಎಸ್ಕೇಪ್ ಇಲ್ವೇ ಇಲ್ಲ. ಬಾಳಿದಲ್ಲದೆ ತಪ್ಪದೇನು? ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಬಾಳ ಹಳಿಯುವುದೇಕೆ, ಗೋಳ ಕರೆಯುವುದೇಕೆ, ಬಾಳಿದಲ್ಲದೆ ತಪ್ಪದೇನ್ ಮಾಡಿದೊಡಂ ಕೇಳಿಯದು ಬೊಮ್ಮ ನಾಡಿಪನು. ಇದು ಆಟ, ಅವನು ಆಡಿಸ್ತಾನೆ. ನೀನು ಪಾಲ್ಗೊಳ್ಳೇಬೇಕು. ಅಳಬೇಡ ಅದಕ್ಕೆ. ಪಾಲುಗಳು ಅಳಬೇಡ ಮಂಕುತಿಮ್ಮ. ನೀನು ಅದರೊಳಗೆ ಪಾಲುಗೊಡಲು ಅಳಬೇಡ. ನೀನು ಅದರಲ್ಲಿ ಪಾಲುಗೊಳ್ಳೋದಕ್ಕೆ ಅಳಬೇಡ. ಅದು ಅವನ ಬೊಮ್ಮನ ಆಟ, ಬ್ರಹ್ಮನ ಆಟ. ಇದೊಂದು ಕೇಳಿ. ಇದು ಆಡದೇ ಇದ್ರೆ ಆಗಲ್ಲ. ನೀ ಆಡಕ್ ಶುರು ಮಾಡ್ಬಿಟ್ಟಿದ್ಯಾ, ನೀ ಬಂದ್ಬಿಟ್ಟಿದ್ಯಾ, ಇಲ್ಲಿ ಬಂದು ಪಾತ್ರನ ಮಾಡ್ತಾ ಇದೆಯಾ. ಮಾಡುವಾಗ ಪಾತ್ರದಲ್ಲಿ ನಿನ್ ಬೋರ್ ಆಗಿದೆ, ಬೇಸರ ಆಗಿದೆ, ನಿನ್ ಕರ್ಮದಿಂದಲೇ ಮಾಡ್ತಾ ಇರೋದು. ಎಂಜಾಯ್ ಮಾಡ್ಬಿಡು ಅದನ್ನ. ಕೆಲವರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಜೀವನ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ. ಅವರೆಲ್ಲ ಲೀಲೆಯಾಗೆ ತಗೊಳ್ತಾರೆ. ಮಕ್ಕಳ ತರ ಆಡ್ತಿರ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಗುರಿ ಇಲ್ಲ, ಪರಮಾತ್ಮ ಇಟ್ಟಂಗೆ ಇದ್ದೀನಿ ಅಂತ. ಲೀಲೆ ಯಾಕೆ? ಲೀಲೆ ಎಂಬಾಳೆಲ್ಲ ಛೀ ತಳ್ಳು ಹಾಸ್ಯವನು. ಅಲ್ಲ, ಕೆಲವ್ರು ಹೇಳ್ತಾರೆ ಇದು ಆಟ ಅಂದ್ರೆ ಆಟನಾ, ಗೊತ್ತು, ಎಷ್ಟು ಕಷ್ಟ ಗೊತ್ತಾ, ಇದೊಂದು ದೊಡ್ಡ ಹೋರಾಟ ಅಂತ. ಏನ್ ಹೇಳೋದು? ಜೀವನ ಆಟ ರೀ, ನೀವು ಆಡ್ತಾ ಇಲ್ಲ ಅಷ್ಟೇ, ಅದಕ್ಕೆ ಕಷ್ಟ ಆಗಿದೆ. ಇಲ್ಲ, ಜೀವನ ಹೋರಾಟ, ನಾವು ಹೋರಾಡ್ಬೇಕು ಅಂತ ಇರೋರು, ಅವ್ರಿಗೆ ಇದು ಹಾಸ್ಯ ಅನ್ಸುತ್ತೆ. ನೀ ಹೇಳಿದ್ರೆ ಜೀವನ ಆಟ ಆಡಿ ಹಂಗೇನೆ ನಾವು ಆಡಕ್ ಶುರು ಮಾಡಿದ್ರೆ ಅವನು ಮೆಚ್ಚಿ ನಮ್ಗೆ ಇನ್ನೂ ಆ ಒಂದು ಇದು ಕೊಡ್ತಾನೆ. ಪೆಚ್ಚಿಪನು ಅವನು. ಖೇಲಕ ಪೆಚ್ಚಿಪನು ಅಂದ್ರೆ ನಮ್ಮ ಜೀವನನ ಇನ್ನೂ ಏನೇನೋ ಕೊಡ್ತಾನೆ. ಆಡೋದ್ ಬಿಡಬೇಡಿ ಅಂದ್ರೆ ಹಾಸ್ಯ ಮಾಡಬೇಡ, ಬಿಡು, ಅಲ್ಲಿ ನಾವೇನು ಚಿಕ್ಕ ಮಕ್ಕಳ ಆಟ ಆಡಕ್ಕೆ ಅಂತ ಕೇಳ್ತಾರೆ. ನಾವೇನು ಬಾಲರೆ ಅಂತ ಒಂಥರ. ಈ ಆಕ್ಚುಲಿ ವಯಸ್ಸಾಗ್ತಾ ಮಗು ಆಗ್ಬೇಕು. ಆದ್ರೆ ವಯಸ್ಸಾಗ್ತಾ ನಾವೇನ್ ಮಕ್ಕಳ ಹೀಗ ಆಡಕ್ಕೆ, ನಾವೇನ್ ಚಿಕ್ಕ ವಯಸ್ಸ ನಮಗೆ ಅಂತ ಹಲ್ಲನ್ನ ಕಡಿದು ಖೇಲನವ ಬೇಡೆನ್ನುವರು ವಿಧಿರಾಯನ ಹೇಳಿಪನು ಸೆರೆವಿಡಿದು ಮಂಕುತಿಮ್ಮ. ಅಂದ್ರೆ ಅಕಸ್ಮಾತ್ ನಾವೇನಾದ್ರೂ ಅದು ಬೇಡ ಅಂತ ಬಿಟ್ರು ಕೂಡ ವಿಧಿ ನಮ್ಮನ್ನು ಬಿಡ್ಬೇಕಲ್ಲ, ಕಟ್ಟಾಕಿ ಮಕ್ಕಳ ತರ ಮಾಡುವಂಗೆ ಮಾಡುತ್ತೆ. ಲೀಲೆಯೇಂ ಬಾಳೆಲ್ಲ ಚೀತಳ್ಳು ಹಾಸ್ಯವನು ಬಾಲರೇಂ ನಾವಿನ್ನು ವೆನುತ ಪಲ್ಕಿದಿದು. ನಾವೇನು ಮಕ್ಕಳ ಹುಚ್ಚುಚ್ಚಾಗಾಡಕ್ಕೆ ನಮ್ಗೇನು ಇಲ್ವಾ ಅಂತ ಆ ಥರ ಮಾತಾಡ್ಕೊಂಡು ಕೂತಿದ್ರೆ ಆ ಖೇಲ ಆಡಿಸ್ತಾನಲ್ಲ ಅವನು. ಖೇಲನವ ಬೇಡವೆನುವರನು. ಈ ಆಟ ಬೇಡ, ಅವನು ಆಡಿಸ್ತಾ ಇರೋ ಆಟ ನಾವು ಆಡಲ್ಲಪ್ಪ, ನಾವು ಮಕ್ಕಳ ತರ ಇರಲ್ಲಪ್ಪ, ನಮ್ಗೆ ಹೋರಾಟ ನಾವು ಮಾಡ್ಕೋತೀವಿ ಅಂದ್ರೆ ವಿಧಿರಾಯ ಕೇಳ್ತಾನ, ನಿಮ್ಮನ್ನ ಸೆರೆ ಹಿಡಿದು ಆಟ ಆಡೋದು ಮಾಡ್ತಾನೆ. ನೀ ಆಟ ಆಡೋವರೆಗೂ ಅವ್ನು ಬಿಡಲ್ಲ. ನಾನ್ ಕೇಳೋದು ಏನು ಅಂತ ಅವ್ರು ಹೇಳ್ತಾ ಇದ್ರೆ, ನಾಚಿಕೆ ಪಡ್ಬೇಕಾ? ಬದುಕಿನಲ್ಲಿ ಸೊಗಸಾಗಿ ಆನಂದ ಪಡೋದಕ್ಕೆ ನಾಚಿಕೆ ಪಡ್ಬೇಕಾ? ಚಾಚುತಿಗುವುದು ಆತ್ಮ ನಾಲಿಗೆಯ ದೆಸೆಗೆ. ನಮ್ಮ ಆತ್ಮಕ್ಕೆ ಎಲ್ಲ ರುಚಿಗೂ ಬೇಕು. ಇಟ್ಸ್ ಅನ್ಬೌಂಡೆಡ್, ಅನ್ಲಿಮಿಟೆಡ್. ಅದು ನಾವು ಅದನ್ನ ಹಿಡಿದಿಟ್ಕೊಂಡ್ಬಿಟ್ಟಿದೀವಿ. ನಾನು ಬೆಳಗ್ಗೆ ಸತ್ಸಂಗದಲ್ಲಿ ಹೇಳ್ತಾ ಇದ್ದೆ, ನಾವು ಒಂದು ದೊಡ್ಡ ಸಾಗರ ಇದ್ದಂಗೆ. ಆ ಸಾಗರವನ್ನ ಒಂದು ಸಣ್ಣ ಹನಿನಲ್ಲಿ ತುರ್ಕಕ್ಕೆ ಹೋದ್ರೆ ಅಂತ ಜೀವನ ಏನಾಗುತ್ತೆ? ಟೆನ್ಷನ್, ಆಂಗ್ವಿಶ್, ಆಂಗ್ಸೈಟಿ, ಮಿಸುರಿ. ಯಾಕೆಂದ್ರೆ ಅವರು ಅಂಥ ಅಗಾಧವಾದ ಸಮುದ್ರವನ್ನ ಸಣ್ಣ ಹನಿನಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ನಾನಿಷ್ಟೇ ಅಂತ ಹಿಡ್ಕೊಂಡು ಕೂತಿದ್ದಾರೆ. ಅವ್ರು ಕೊಡ್ತಾ ಇಲ್ಲ, ಅವರು ಅರಳ್ತಾ ಇಲ್ಲ, ಬೆರೀತಾ ಇಲ್ಲ ಎಲ್ಲಾನು ಅಂತವ್ರು ಹೀಗೆ ಅಂತ. ನಾಚಿಕೆಯದೇ ಕಿಂ ಬದುಕಿನಲ್ಲಿ ಸೊಗವಡಲು ಚಾಚುತಿಗುವುದಾತ್ಮ ನಾಲಿಗೆಯ ದೆಸೆಗೆ. ಚಾಚಿ ಕೊಡಲು ಅಮೃತ ಕಣಗಳನ್ನೆಲ್ಲ ತನ್ನೆಡೆಗೆ. ಸಹಜ ಸೊಗವಾತ್ಮಂಗೆ ಮಂಕುತಿಮ್ಮ.
ಆತ್ಮಗೆ ಯಾವಾಗಲೂ ಆನಂದವಾಗಿರ್ಬೇಕು, ಯಾವಾಗಲೂ ಖುಷಿಯಾಗಿರ್ಬೇಕು, ಯಾವಾಗಲೂ ಎಲ್ಲರೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಮಗು ಥರ ಇರಬೇಕು, ಆಟ ಆಡ್ತಾ ಇರಬೇಕು. ನಾಚಿಕೆ ಏಕದಕ್ಕೆ, ನಾಚಿಕೆ ಇಲ್ಲ ಅದಕ್ಕೆ.